ಹೆಣ್ಮಕ್ಳಲ್ಲಿ ಕ್ಯಾಲ್ಶಿಯಂ ಕೊರತೆ ತುಂಬ ಬೇಗನೆ ಕಂಡುಬರುತ್ತೆ. ಮತ್ತು ನಿಮ್ಮಲ್ಲಿ ಯಾರಿಗಾದರೂ ತುಂಬ ಕೂದಲುದುರೋ ಸಮಸ್ಯೆ ಇದ್ದು, ಆರೋಗ್ಯ ಸಮಸ್ಯೆ ಕಾಡ್ತಿದೆ ಅಂದರೆ, ಈ ರೀತಿಯಾದಂಥ ಒಂದು ಹೆಲ್ದಿ ಲಡ್ಡು ಟ್ರೈ ಮಾಡಿ. ಇದು ತುಂಬಾ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು, ಈಸಿಯಾಗಿ ಮಾಡುವಂಥ ರೆಸಿಪಿ. ಮತ್ತು ಒಂದು 15 ದಿನ ನೀವು ಬಾಕ್ಸಲ್ಲಿ ಹಾಕಿಟ್ರೆ ಏನೂ ಆಗೋಲ್ಲ. ಡೈಲಿ ಒಂದೊಂದು ಲಡ್ಡು ತಿಂತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಾಗೋ ಬದಲಾವಣೆ ನೀವೇ ನೋಡ್ತೀರಾ. ಅದು ಈ ವೆದರಲ್ಲಿ ಮಾಡಲೇಬೇಕಾದಂಥ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಇದು. ಮಕ್ಕಳಿಗೂ ಅಷ್ಟೇ ಹೊರಗಿನ ತಿಂಡಿ ಕೊಡೋಕ್ಕಿಂತ ಇದನ್ನೇ ಕೊಟ್ಟರೆ ಒಳ್ಳೆಯದು. ಇದಕ್ಕೆ ಬೇಕಾಗಿರುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು 2 ಕಪ್ ಕಡಲೆಬೀಜ, ಅದೇ ಕಪ್ ಅಳತೆಗೆ 1 ಕಪ್ಪು ಎಳ್ಳು, ಬಿಳಿ ಎಳ್ಳು, ಮತ್ತು 1 ಕಪ್ ಬೆಲ್ಲ. ಬೆಲ್ಲ ನಿಮ್ಮ ಸಿಹಿಗೆ ತಕ್ಕ ಹಾಗೆ, ನಾನು ಜಾಸ್ತಿ ಯೂಸ್ ಮಾಡಲ್ಲ, ಸೊ 1 ಕಪ್ ಅಷ್ಟೇ ಹಾಕಿದ್ದೀನಿ. ನೀವು ನೀಟಾಗಿ ಎಳ್ಳು ಮತ್ತು ಕಡಲೆಬೀಜನ ಫ್ರೈ ಮಾಡಿ ಘಮ ಘಮ ಅನ್ನೋ ಸ್ಮೆಲ್ ಬರೋವರೆಗೂ ನೀಟಾಗಿ ಅದನ್ನು ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡಿಕೊಂಡು, ಒಂದಾದಮೇಲೆ ಒಂದು ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು, ಬೆಲ್ಲನ 1 ಕಪ್ ಬೆಲ್ಲನ ಬಾಣಲಿಗೆ ಹಾಕಿ, 2 ಸ್ಪೂನಷ್ಟು ನೀರು ಹಾಕಿ, ಬೆಲ್ಲ ಕರಗಿದ್ಮೇಲೆ ಆ ಬೆಲ್ಲನ ನೀರನ್ನ ಪುಡಿಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಉಂಡೆ ಕಟ್ಟಿದ್ರೆ ಕಡಲೆಬೀಜ ಲಡ್ಡು ರೆಡಿ ಆಗುತ್ತೆ. ನಾನಿಲ್ಲಿ ಮನೇಲಿ ಇದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, 1-2 ಸ್ಪೂನ್ ತುಪ್ಪ, ಒಂದು 5-6 ಬಾದಾಮಿ ಹಾಕಿದ್ದೀನಿ. ಇದಿಲ್ದಿರನೂ ಮಾಡ್ಕೋಬೋದು. ಮತ್ತು ಕೊಬ್ಬರಿನ, ಹಸಿ ಕೊಬ್ಬರಿ ಇದ್ದರೆ ನೀಟಾಗಿ ಪ್ಯಾನಲ್ಲಿ ಫ್ರೈ ಮಾಡಿ ಹಾಕಿ, ಇಲ್ಲಾಂದರೆ ಲಡ್ಡು ಕೆಟ್ಟೋಗುತ್ತೆ. ಇಲ್ಲ ಒಣಕೊಬ್ಬರಿ ಇರೋರಾದರೆ ಹಾಕಿ, ಅಥವಾ ಕೊಬ್ಬರಿ ಫ್ಲೇವರ್ ಇಷ್ಟ ಆಗಲ್ಲ, ನಮ್ಗದೊಂಥರ ಆಯ್ಲಿ ಅನಿಸುತ್ತೆ ಅಂತ ಅಂದ್ಕೊಳ್ಳೋರು, ಅಥವಾ ಅದನ್ನು ಯಾರು ತುರಿದು ಮಾಡೋದು ಕಷ್ಟಪಟ್ಕೊಂಡು ಅಂತ ಯೋಚನೆ ಮಾಡೋರಿದ್ದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ರುಚಿಲಂತೂ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಅದು ಇದು ಹೊರಗಿನ ತಿಂಡಿ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿ. ಆ್ಯಂಡ್ ಇವಾಗೆಲ್ಲ ಲಡ್ಡೂನೇ ಅಲ್ವಾ ಟ್ರೆಂಡಿಂಗು. ಒಂದು ಲಡ್ಡು ₹10, ₹15 ನೀವು ಔಟ್ಸೈಡು ಕ್ಲೌಡ್ ಕಿಚನಲ್ಲೆಲ್ಲ ನೋಡಿದ್ರೆ, ಅದೇನೋ ನಾವೇ ಮನೇಲಿ ಮಾಡ್ಕೋಬೋದಲ್ವಾ. ಹ್ಯಾಪಿ ಕುಕ್ಕಿಂಗ್.